ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. Write down. Take 100 kg of deshi cow dung. ದೇಶಿ ಆಕಳ 100 kg ಸಗಣಿಯನ್ನು ತೆಗೆದುಕೊಳ್ಳಿ. ದೇಶಿ ಆಕಳ 100 kg ಸಗಣಿ, 100 kg cow dung. If your bullock, local bullock, 50 kg local cow dung, 50 kg bullock dung. Not alone bullock dung. ನಿಮ್ಮಲ್ಲಿ ಅರ್ಧ ಭಾಗ ಎತ್ತುಗಳ ಸಗಣಿ ಉಪಯೋಗಿಸಿ. ಬರೀ ಎತ್ತುಗಳ ಸಗಣಿಯನ್ನು ಮಾತ್ರ ಉಪಯೋಗಿಸಬಾರ್ದು. ಎರಡು ಬೆರಕೆ ಇರಲೇಬೇಕು, ಅರ್ಧ ಅರ್ಧ ಪ್ರಮಾಣದಲ್ಲಿ. ಬರ್ಕೊಳಪ್ಪ ನಾಗೇಂದ್ರ. ಬರೀ ಆಕಳು ಕಾಫ್ ಕಾಫ್ Yeah, चलेगा, चलेगा. काफ also चलेगा. बच्चा. ಹಾಂ, ಮೊದಲನೇದು ಒನ್ ಥರ್ಡ್ ಒನ್ ಲೇಟರ್. ವಿ ಆರ್ ಸೀಯಿಂಗ್ ಇಫ್ ಯು ಆರ್ ಅವೇಕ್ ಆರ್ ಅಸ್ಲೀಪ್. लेकिन यमदूत का नहीं चलेगा. यमदूत का नहीं चलेगा. यमदूत माने बफेलो. ಬುಲ್ಕ बफेलो का नहीं चलेगा. जस्टिफिकेशन का नहीं चलेगा. ಎಮ್ಮೆದು ಕೋಣದ್ದು ಕೆಲಸಕ್ಕೆ ಬರಲ್ಲ, ಉಪಯೋಗಿಸಂಗಿಲ್ಲ. हाँ ये सर, ये सीमे से पूछ रहे, ये सीमे से पूछ रहे. ಏ ಕೂತ್ಕೊಳ್ಳಪ್ಪ ಅಲ್ಲಿ. ಜರ್ಸಿ ಹೋಲಸ್ಟೈನ್ ಅಂತ ಅಂದರೆ ಅದೇನು ನಾಟಿ ಹಸನೇನ್ರಪ್ಪ? ಮತ್ತು ನಾಟಿ ಅಂತ ಹೊಡ್ಕೊಂತಿದ್ದೀವಿ. ಯಾರ ಸೀಮೆ ಹಸು ಅಂದಿದ್ದು? ಕೈ ಹತ್ರಿ ನೋಡೋಣ. ಸೀಮೆ ಹಸು ಪಿಕ್ಚರಲ್ಲೇ ಇಲ್ಲ. ಆದರೂ ಹಾಲು, ಸಗಣಿ, ಗಂಜಲ ಕೆಲಸಕ್ಕೆ ಬರಲ್ಲ. ಅದನ್ನು ತೀಕ್ಷ್ಣವಾಗಿ ಆಳವಾಗಿ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದ್ರೊಳಗೆ ಏನೇನೆಲ್ಲ ರೋಗಗಳು ಬರ್ತವೆ ಅಂತ. ಬೇಡ ಅದು. ಇನ್ನೊಂದ್ಸಲಿ ಹೇಳ್ತೀನಿ, ಹೇಳ್ಬಿಡ್ಲಾ? ಸೀಮೆ ಹಸದ ಸಗಣಿ, ಗಂಜಲ ಅವು ಗಂಜಲ ಅಲ್ಲವೇ ಅಲ್ಲ, ಸಗಣಿ ಅಲ್ಲವೇ ಅಲ್ಲ. ಅದನ್ನು ಯಾವ ಕಾರಣಕ್ಕೂ ನಮ್ಮ ಕೃಷಿಯೊಳಗಾಗಲಿ, ನಮಗಾಗಲಿ, ನಮ್ಮ ಕೃಷಿ ಭೂಮಿ ಮೇಲಾಗಲಿ ಹಾಕಬಾರ್ದು. ಅದರಿಂದ ಬರೋವಂಥ ರೋಗಗಳು ಅತಿ ಹೆಚ್ಚು. क्या सवाल क्या है? क्या डिस्कशन है? नहीं, वो जर्सी होलस्टाइन का चलेगा नहीं चलेगा पूछा. जर्सी होलस्टाइन का चलेगा नहीं चलेगा पूछा. जर्सी होलस्टाइन सीमे हसू का हम बोला नहीं, वो HF का. ओके. 100 kg local cow dung. ಮರ್ತಾ ಇಲ್ಲ ನೋಡ್ರಿ ಅವರು. Otherwise 50 kg local cow dung, 50 kg bullock dung. 100 kg ಆಕಳ ಸಗಣಿ, ನಾಟಿ ಹಸುವಿನ ನಾಟಿ ಆಕಳ ಸಗಣಿ. Okay. 5 liter ಗೋಮೂತ್ರ. ಅದಕ್ಕೆ 5 ಲೀಟ್ರು ಗೋಮೂತ್ರ. ಜಾಗರಿ ಪೌಡರ್. ಇದಕ್ಕೆ 1 kg ಬೆಲ್ಲದ ಪುಡಿ. 1 kg ಬೆಲ್ಲ ಪೌಡರ್. 1 kg ಬೆಲ್ಲದ ಪುಡಿ. 1 kg ಪಲ್ಸೆಸ್ ಫ್ಲವರ್. 1 kg ಬೇಳೆಕಾಳಿನ ಹಿಟ್ಟು. ಬೆಳಗ್ಗೆ ಕೇಳಿದ್ರಲ್ಲ, ಹುಣಸೆ ಬೀಜ, ಬೇವಿನ ಬೀಜ, ಹೊಂಗೆ ಬೀಜ ಇವು ಆಗೋದಿಲ್ಲ. ಕಡಲೆಬೇಳೆ ಬೆಳೆ ತಾನೆ. Write down.
Don't use black gram, pea, and soybean pulses flour. Black gram, don't use. Pea, don't use. And soybean, don't use. ಬಟಾಣಿ ಪುಟಾಣಿ ಅಂತ ಪುಟಾಣಿ ಅಂದರೆ ನೀವು ನೆಲಗಡಲೆ ಅದಲ್ಲ, ಬಟಾಣಿ ವೆಜಿಟೇಬಲ್ ಪಲಾವ್ಗೆಲ್ಲ ಹಾಕ್ತಿರಲ್ಲ ಆ ಗುಂಡಿಗಿರೋವಂಥ ಬಟಾಣಿ, ಪೀ, ಎರಡನೇದು ಸೋಯಾಬೀನು, ಮೂರನೇದು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆದು ಹಾಕಬೇಡಿ. ಯಾವ ಮೂರು? ಸೋಯಾಬೀನು, ಎರಡನೇದು ಯಾವುದು? ಅದೇ ಮೂರನೇದು ಅದೇ, ಅವು ಮೂರನ್ನು ಹಾಕಬೇಡಿ. Best result has been given. Best result has been given by green gram flour, मूंग क्या बोलते हैं? ಹೆಸರು ಕಾಳು, या तोगरी, पिजॉन पी फ्लोर, कटले, बंगाल ग्राम फ्लोर, हाउस ग्राम, कुल्थी फ्लोर, मोथबीन, मठ फ्लोर. ಸ್ನೇಹಿತರೆ, ಅತಿ ಉತ್ಕೃಷ್ಟವಾದ ಪರಿಣಾಮ ಕೊಡೋದು ಯಾವ್ಯಾವು ಅಂದರೆ ಹೆಸರು ಕಾಳು, ಗ್ರೀನ್ ಗ್ರಾಮ್, ತೊಗರಿ ಕಾಳು ಅಥವಾ ತೊಗರಿಬೇಳೆ, ಪಿಜನ್ ಪೀ, ಮೂರನೇದು ಬಂದು ನಿಮ್ಮ ಅಲಸಂದಿ, ನಾಲ್ಕನೇದು ನಿಮ್ಮದು ಕಡಲೆಕಾಳು ಬೇಳೆ, ಉರ್ಗಡ್ಲೆ ಅಲ್ಲ. ಅದಾದ ನಂತರ ಈ ಮಡಕೆ ಕಾಳು ಅಂತ ಅಂತಾರೆ. ಮಡಕೆ ಕಾಳು ತುಂಬ ಉತ್ತರ ಕರ್ನಾಟಕದಲ್ಲಿ ತುಂಬ ಬೆಳೀತಾರೆ. ಅದಾದ ನಂತರ ಆರನೇದು ಬಂದು ನಿಮಗೆ ಕುದುರೆ, ಯಾವುದು? ಹೆಸರು ಹುರುಳಿಕಾಳು. ಅತಿ ಉತ್ಕೃಷ್ಟವಾದ ಫಲಿತಾಂಶ ಕೊಡುತ್ತೆ ಇವು 6. ವೆಲ್ವೆಟ್ ಬೀನ್ಸ್ ಗುರುಜಿ, ವೆಲ್ವೆಟ್ ಬೀನ್ಸ್. No. Also, you can utilize Nugge Bija powder. That means drumstick seed powder. ನೀವು ಹೆಚ್ಚೆಚ್ಚು ಇವಾಗ ನಾವು ಸಾರ್ವಜನಿಕ ಸ್ಥಿರೀಕರಿಸೋಕ್ಕೆ ಮುಂದೆ ನೋಡ್ತೀವಿ, ಹೆಚ್ಚೆಚ್ಚು ನಾವು ಈ ನುಗ್ಗೆಕಾಯಿಗಳನ್ನ ಬೆಳಿತೀವಿ, ಡ್ರಮ್ಸ್ಟಿಕ್ನ ಬೆಳಿತೀವಿ. ಅಲ್ಲಿ ಬರೋಂಥ ನಿಮಗೆ ಆ ಬೀಜಗಳನ್ನ ತಗೊಂಡು ಕೂಡ ಅದನ್ನು ಪುಡಿ ಮಾಡಿ ನೀವು ಇದಕ್ಕೆ ಹಾಕ್ಬೋದು. ನುಗ್ಗೆ ಬೀಜದ ಪುಡಿ. ಘನ ಜೀವಾಮೃತಕ್ಕೂ ಇದೆ, ಎಲ್ಲ ಜೀವಾಮೃತಕ್ಕೂ ಇದೆ. both दोनों के लिए जीवाम घन जीवाम दोनों के लिए. ದ್ರವ ಜೀವಾಮೃತಕ್ಕೂ ಅಷ್ಟೇ, ಘನ ಜೀವಾಮೃತಕ್ಕೂ ಅಷ್ಟೇ. ದೇ ಆರ್ ಆಸ್ಕಿಂಗ್, ಕ್ಯಾನ್ ವಿ ಮಿಕ್ಸ್ ದ ಪಲ್ಸಸ್? ಗ್ರೀನ್ ಮೂಂಗ್, ಅರಹರ್, ಐಸಾ ಮಿಕ್ಸ್? Yeah, you can mix. ಮಾಡಿ ಬಿಸಿಬೇಳೆ ಬಾತ್ ಕರೋ. Because you are always mixing. ನೀವು ಯಾವುದು ಈ ಕಾಳುಗಳಲ್ಲಿ ಎಲ್ಲ ಬೆರಕೆ ಮಾಡಿ ನೀವು ಉಪಯೋಗಿಸ್ಬೋದು. Okay. 1 kg jaggery powder, 1 kg pulses flour. 1 kg ಬೆಲ್ಲ, 1 kg ಬೆಲ್ಲದ ಪುಡಿ, 1 kg ಈ ಬೇಳೆಕಾಳು ಹಿಟ್ಟಿನ ಪುಡಿ. Handful soil from the bund. ಒಂದು ಬೊಗಸೆ ಮಣ್ಣು, ಇಡೀ ಮಣ್ಣಲ್ಲ, ಒಂದು ಬೊಗಸೆ ಮಣ್ಣನ್ನು ಪೂರ್ಣ ಅದರ ಮೇಲೆ. And 5 liter ಜೀವಾಮೃತಂ as a culture. ಅದ್ರ ಮೇಲೆ ತಿರ್ಗಾ 5 ಲೀಟ್ರ್ ಜೀವಾಮೃತ ನೀವು ಮಾಡ್ಕೊಂಡು ಮನೆಯಲ್ಲೇ ಮಾಡ್ಕೊಂಡು ಒಂದು ಕ್ಯಾನಲ್ಲಿ ಇಟ್ಕೊಂಡು ತರ್ಬೋದು. ಅದನ್ನು ತಂದ್ಬಿಟ್ಟು ಅದ್ರ ಮೇಲೆ ಸಿಂಪರಣೆ ಮಾಡಿ. ಸಿಂಪರಣೆ ಅಲ್ಲ, ಪ್ರೋಕ್ಷಣೆ ಮಾಡಿ. If Gomutram is not available, don't use Gomutram. ಇಲ್ಲಿ Not available, don't use. ಇಲ್ಲಿ ನಿಮಗೆ ಗೋಮೂತ್ರ ಇಲ್ಲ ಅಂದಾಗ ನಾವು ಬೆಳಗ್ಗೆ ಜೀವಾಮೃತಕ್ಕೆ ಸೋಮೂತ್ರ ಉಪಯೋಗಿಸ್ಬೋದು ಅಂತ ಹೇಳಿದ್ವಿ. For घन जीवामृत. नहीं यूज For घन जीवामृत अगर गौमूत्र नहीं है में नहीं लाना है. ನಿಮ್ಮ ಹತ್ರ ಗೋಮೂತ್ರ ಇಲ್ಲ ಅಂದ್ರೆ ಘನ ಜೀವಾಮೃತ ತಯಾರಿಸ್ಬೇಕಾದ್ರೆ ಸೋಮೂತ್ರನ ಅದಕ್ಕೆ ಬಳಸಂಗಿಲ್ಲ.
Okay? Then mix it by the spade. Vertical, horizontal. उसको मिलाइए पावड़े से. ನೀವು ಇದನ್ನು ಹೇಗೆ ಮಾಡ್ತೀರಿ ಅಂದರೆ ಈ ಗೋಮೂತ್ರ ಮತ್ತು ಜೀವಾಮೃತನ ನಿಧಾನಕ್ಕೆ ಪ್ರೋಕ್ಷಣೆ ಮಾಡಿ, ದಬ್ಬಂತ ಒಯ್ದು ಬಿಡಬೇಡಿ. ನಿಧಾನಕ್ಕೆ ನೀವು ಬಿಟ್ಟಾಗ ಏನಾಗುತ್ತೆ, ಕೆಳಗಡೆ ಇಳ್ಕೊಳ್ಳುತ್ತೆ. ಅದು 1 ತಾಸು 2 ತಾಸು ಬಿಟ್ಬಿಟ್ಟು ಎಲ್ಲ ಇಳಿಯುತ್ತೆ. ಅದಾದ ನಂತರ ಶನಕೆ, ಗುದ್ಲಿ, ಏನು ಪೌಡ ಇದನ್ನಂತಿರಲ್ಲ, ಅದನ್ನು ತಗೊಂಡು ಚೆನ್ನಾಗಿ ಬೆರೆಸಿ. फावड़े फावड़ा ಪೌಡ, स्पेड स्पेड ಸ್ಪೇಡ್, ಕನ್ನಡದಲ್ಲಿ ಸ್ಪೇಡ್ ಅಂತೀರ ಅಲ್ವಾ, ಅದನ್ನು ತಗೊಂಡು ಮಾಡಿ. arrange the heap in the shadow. ಇದನ್ನ ನೆರಳಲ್ಲಿರಬೇಕು. Arrange the heap in the shadow for fermentation minimum 48 hours. ಇದನ್ನು ನೀವು ನೆರಳಲ್ಲಿಡಿ. ಹೆಚ್ಚು ಬಿಸಿಲು ಇತ್ತು ಅಂದರೆ ನಾನು ಆವಾಗಲೇ ಹೇಳಿದಾಗೆ ತೇವದ ಗೋಣಿ ಚೀಲ ಹಾಕಿಡಿ. 48 ದಿವಸ ಅದನ್ನು ಹೆಪ್ಪಾಗೋದಕ್ಕೆ. Okay? After 48 hours, Ghana Jivamrita becomes ready for utilization. 48 ಗಂಟೆ ನಂತರ ಘನಜೀವಾಮೃತ ಉಪಯೋಗಕ್ಕೆ ತಯಾರಾಗುತ್ತೆ. If you want utilize immediately, you can utilize immediately. ನಿಮಗೆ ಬೇಕು ಅಂದರೆ ಅದು ಒಣಗಿಸ್ತಾನೆ ಅದನ್ನು ನೇರವಾಗಿ ನಾವು ಉಪಯೋಗಿಸ್ಬೋದು. If you want utilize immediately, you can utilize immediately. ನಿಮಗೆ ಬೇಕು ಅಂದರೆ ಆ ಏನು ಕಲಸಿ ಇಟ್ಟಿದ್ದೀರೋ ನೆರಳಲ್ಲಿ 48 ಗಂಟೆ ನಂತರ ಅದನ್ನು ತುರಂತ ನೀವು ಉಪಯೋಗಿಸ್ಕೊಬೋದು.